ನಮ್ಮ ಸಾಗರ ತಾಲೂಕಿನ ಕಟ್ಟಿನಕಾರು ಗ್ರಾಮದ ಎಡಮನೆ ಎಂಬ ಊರಿನಲ್ಲಿ 16 ಕುಟುಂಬಗಳ ಶರಾವತಿ ಮುಳುಗಡೆ ರೈತರವರು ಅವರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಕೆಲವು ಮಾಧ್ಯಮಗಳು ಇದ್ರ ಮೇಲೆ ಬೆಳಕು ಚೆಲ್ಲಿದ್ದಾರೆ. ನಾನು ಕೂಡ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗಿ ಬಂದಿದ್ದೇವೆ. ಅವ್ರನ್ನ ತೆರವುಗೊಳಿಸೋದಕ್ಕೆ ಹೋಗಿದ್ರು ಅರಣ್ಯ ಇಲಾಖೆಯವರು. ಪೂರ್ಣ ಸಜ್ಜಾಗಿ ಹೋಗಿದ್ರು. ಆಂಬುಲೆನ್ಸ್ ತಗೊಂಡು ಹೋಗಿದ್ರು, ಪೊಲೀಸ್ ತಗೊಂಡು ಹೋಗಿದ್ರು 6ನೇ ತಾರೀಕು ಇದೇ ತಿಂಗಳು. ಆಗ ನನ್ನ ಗಮನಕ್ಕೆ ಬಂತು, ನಾನು ಬೆಂಗಳೂರಿನಲ್ಲಿದ್ದೆ. ಕೂಡಲೇ ನಮ್ಮ ಪಕ್ಷದ ಮಾಜಿ ತಾಲೂಕ್ ಪಂಚಾಯತಿ ಇಬ್ಬರು ಅಧ್ಯಕ್ಷರು, ಒಬ್ಬರು ಮಲ್ಲಿಕಾರ್ಜುನ ಹಕ್ಕರೆ ಮತ್ತೊಬ್ಬ BC ಲಕ್ಷ್ಮೀನಾರಾಯಣ ಅಂತ ಲೋಕಲ್ನವರು. BC ಲಕ್ಷ್ಮೀನಾರಾಯಣ ಅಲ್ಲಿ ಆ ಭಾಗದವರೇ. ಮತ್ತು ನಮ್ಮ ಅಪಾರ ಕಾರ್ಯಕರ್ತರ ಜೊತೆಗೆ ಅಲ್ಲಿ ಹೋಗಿ ಯಾಕಾಗಿ ಏನಾಗಿ ಅಂತೆಲ್ಲ ಪೂರ್ಣ ವಿವರಗಳನ್ನು ಪಡೆದು ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು. ಅವ್ರಿಗೆ ಕನ್ವಿನ್ಸ್ ಯಾಕೆ ಅಂತ ಹೇಳಿದ್ರೆ, ಇವರು 1958-59ರಲ್ಲಿ ಪ್ರಾರಂಭ ಆಗಿ 68ರವರೆಗೂ ನಡೀತು ಶರಾವತಿ ಮುಳುಗಡೆ ರಿಹ್ಯಾಬಿಟೇಷನ್ ಪ್ರಕ್ರಿಯೆಗಳು. ಅದೆಲ್ಲ ಭಾಳ ತಮಗೆಲ್ಲ ಗೊತ್ತಿದೆ. ಮೊದಲು ಮುಳುಗಡೆ ಆದವರು ಇವರು, ಡ್ಯಾಮ್ ಹತ್ತಿರಕ್ಕೆ ಇದ್ದವರಲ್ಲಿ. ಶುರುವಾದ ಕೂಡಲೇ ಅವ್ರು ಜಾಗ ಖಾಲಿ ಮಾಡ್ಬೇಕಾಗಿ ಬಂತು. ಅಲ್ಲೇ ಪಕ್ಕದಲ್ಲಿ ಸೇರ್ಕೊಂಡ್ರು, ಸ್ವಲ್ಪ ಮೇಲೆ ಹತ್ಕೊಂಡ್ರು. ಅಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ಅಡಿಕೆ ತೋಟ ಇದೆ, ಫೋಟೋಗಳಿದೆ, ತಾವು ಎಲ್ಲ ಹೋಗಿ ಬಂದಿದ್ದೀರಿ. ಕೆಲವರು ಹೋಗಿ ಬಂದಿರೋದು ನಿಮಗೆ ಮಾಹಿತಿ ನಿಮ್ಮದೇ ಆದ ಮೂಲಗಳ ಪ್ರಕಾರ ಇದೆ. ಅಡಿಕೆ ತೋಟ ಇದೆ, ತೆಂಗಿನ ಮರ ಇದೆ, ಭತ್ತದ ಗದ್ದೆ ಇದೆ. ಗದ್ದೆ ಇನ್ನೂ ಕೊಯ್ತಾ ಇದ್ದಾರೆ ಈಗ. ಅಂಥ ಭೂಭಾಗ, ಅಷ್ಟು ನೀರಿರುವಂಥ ಜಾಗ. ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಸುಮಾರು ಅಲ್ಲಿ ಆ ಭಾಗದ ಸುತ್ತ 100 ಕುಟುಂಬಗಳನ್ನು ಎತ್ತಿಸ್ತಕ್ಕಂಥ ಒಂದು ಅಂದಾಜು ನಡೀತಾ ಇದೆ. ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ನಡೀತಾ ಇದೆ. ಅರಣ್ಯ ಬನ್ನಿ ದೇವೇಂದ್ರಪ್ಪ, ಅವರು ಅರಣ್ಯ ಒತ್ತುವರಿದಾರರು ಅಂತ ಹೇಳ್ತಾರೆ. ಒತ್ತುವರಿದಾರರು ಅಲ್ಲ, ನಾವು ಬಗರುಕುಂ ರೈತರು ಅಲ್ಲ. ಶರಾವತಿ ಮುಳುಗಡೆ ರೈತರನ್ನ ಸರ್ಕಾರವೇ ತಗೊಂಡೋಗಿ ಅಲ್ಲಲ್ಲೇ ಬಿಟ್ಟಿದ್ದು. ಇಲ್ಲಿಂದ ಪ್ರಾರಂಭ ಆದ್ರೆ ಭದ್ರಾವತಿ ಬಾರಂದೂರಿಂದ ಪ್ರಾರಂಭ ಆದರೆ ಪುರದಾಳು ಸೇರಿದ ಹಾಗೆ ಅಲ್ಲಿಂದ ಮೇಘಾನೆ ಗುಡ್ಡದವರೆಗೆ ಭಟ್ಕಳದ 12 ಕಿಲೋಮೀಟರ್ವರೆಗೂ ನಾವು ಶರಾವತಿ ಮುಳುಗಡೆ ರೈತರು ಇದ್ದೇವೆ. ಅದು ಈ ಕಡೆ ಸೊರಬ ತಾಲೂಕಲ್ಲಿ ಇದ್ದಾರೆ, ಶಿಕಾರಿಪುರ ತಾಲೂಕಿನ ಗೊಬ್ಬರಹೊಂಡ ಇದೆ, ಹುಣಸೆಕಟ್ಟೆ ಇದೆ, ಅಣ್ಣಪ್ಪನ ಕಟ್ಟೆ ಇದೆ. ಹೀಗೆ ಇಡೀ ಜಿಲ್ಲೆಯಾದ್ಯಂತ ನಾವಿದ್ದೇವೆ. ಈ ಮುಗ್ಧ ರೈತರನ್ನ, ಅವ್ರಿಗೇನು ತಿಳುವಳಿಕೆ ಇಲ್ಲ, ಅವ್ರನ್ನ ಎಬ್ಬಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ತಪ್ಪು ಮಾಹಿತಿಗಳನ್ನು ಕೆಲವರು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ನಮ್ಮ ಈಗಿನ ಸರ್ಕಾರದವರು ಕೂಡ ತಪ್ಪು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಇಲ್ಲ, ಅವರು ಅಕ್ರಮ ಸಾಗುವಳಿದಾರರು ಅಂತ. ಹಾಗಲ್ಲ ಅದು. ಅವರಿಗೆ ನೋಡಿ, ಎಲೆಕ್ಷನ್ ಕಾರ್ಡ್ ಇದೆ, ಅಲ್ಲಿ ವೋಟರ್ ID ಇದೆ, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವಿದ್ಯುತ್ ಕೊಟ್ಟಿದ್ದೇವೆ, ಅವರಿಗೆ ಕುಡಿಯುವ ನೀರಿನ ವಾಟರ್ ಸಪ್ಲೈ ಮಾಡಿಕೊಟ್ಟಿದ್ದೇವೆ ಕಳೆದ 10 ವರ್ಷದಿಂದ. ಅವ್ರು ಹೆಂಗೆ ಅನಧಿಕೃತ ಆಗ್ತಾರೆ? ಅನಧಿಕೃತ ಇದ್ದವ್ರಿಗೆ ಇವ್ರು ಯಾಕೆ ಕೊಡ್ತಾರೆ? ಇಲ್ಲೇ ಹುಟ್ಟಿ ಬೆಳೆದವರು. ಬರ್ರಪ್ಪ, ಈಗ ಲೇಟ್ ಆಯಿತು, ಕ್ಷಮಿಸ್ಬೇಕು. ನಾನು ಲೇಟಾಗಿ ಬಂದೆ, ಕ್ಷಮಿಸ್ಬೇಕು. ಆದರೂ ಎಂಗೇಜ್ ಆಗಿತ್ತು ಪುಣ್ಯಕ್ಕೆ. ಬನ್ನಿ, ಹೇಳ್ತೀನಿ ಆಮೇಲೆ. ಹೀಗೆ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಈಗ ಇರುವಂಥ ಆಡಳಿತಗಾರರಿಗೆ, ಸ್ಥಳೀಯ ಶಾಸಕರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದರ ಸರಿಯಾದ ಮಾಹಿತಿ ಇಲ್ಲ. ಮಾತಾಡಕ್ಕೆ ಹೋದ್ರೆ ನನಗೆಲ್ಲ ಗೊತ್ತು ಅಂತಾರೆ ಉಸ್ತುವಾರಿ ಸಚಿವರು, ನಾನೆಲ್ಲ ಮಾಡಿದ್ದೇನೆ ಅಂತಾರೆ. ನೀವು ಒಕ್ಕಲೆದ್ದು ಹೋದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಅವ್ರ ತಲೆಯಲ್ಲಿ ತುಂಬ್ತಾ ಇದ್ದಾರೆ. ಹೇಗೆ ಅವ್ರಿಗೆ ಹೇಗೆ ಅನುಕೂಲ ಮಾಡೋಕ್ಕೆ ಸಾಧ್ಯ ಇದೆ? ಯಾವ ರೀತಿ ಅನುಕೂಲ ಮಾಡಿಕೊಡ್ತೀರಿ ನೀವು? ಎಲ್ಲಿದೆ ಭೂಮಿ? ಇದ್ದು ಭೂಮಿ ಬಿಡಿಸ್ತೀರಿ, ಎಲ್ಲಿ ಭೂಮಿ ಕೊಡ್ತೀರಿ? ನಿನ್ನೆ ಹೋಗಿ ನಾನು ಹೋಗ್ತೀನಿ ಅಂದಮೇಲೆ ಕಾಂಗ್ರೆಸ್ ನಿಯೋಗ ಒಂದು ಹೋಗಿತ್ತು ಅಲ್ಲಿಗೆ. ಹೋಗ್ಲಿ, ಎಲ್ಲರೂ ಹೋಗ್ಬೇಕು. ರೈತ ಸಂಘದವರು ಹೋಗಿದ್ದಾರೆ, ಇವತ್ತು ಅಲ್ಲೇ ಉಳಿದಿದ್ದಾರೆ ರೈತ ಸಂಘದವರು. ಹೇಳ್ಬೇಕು, ಇಲ್ಲ ನಿಮ್ಗೆ ಗೊತ್ತೋರಿ, ಬೇರೆ ಬೇಕಾದ್ರೆ ಭೂಮಿನೂ ಕೊಡಿಸ್ತೇವೆ. ಎಲ್ಲಿ ಕೊಡಿಸ್ತಾರೆ ನಮಗೆ ಗೊತ್ತು. ನಾವು ಹುಟ್ಟಿದಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. 64 ವರ್ಷ. ನನಗೂ 3-4 ವರ್ಷದಿಂದ ಬುದ್ಧಿ ಬಂದಾಗಿಂದ ಕೇಳ್ತಿದ್ದೀವಿ. ಎಲ್ಲೂ ಭೂಮಿ ಕೊಡೋಕ್ಕಾಗಲ್ಲ. ತಿಳುವಳಿಕೆ ಇಲ್ದೇನೆ ಮಾಡ್ತಾರೆ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ, ಟೆಂಕಾರದ ಮಾತಾಡ್ತಾರೆ. ಎಷ್ಟು ಜನರು ರೈತರು ಒತ್ತುವರಿ ಬಿಡಿಸೋದು? ಅದು ಶರಾವತಿ ಮುಳುಗಡೆ ರೈತರು. ಇವ್ರನ್ನ ಬಿಡಿಸಬಾರ್ದು ಅಂತಿದೆ. ಮತ್ತು ಇದೇ ಸರ್ಕಾರದ ಸಿದ್ದರಾಮಯ್ಯವ್ರ ಸರ್ಕಾರ ಹೇಳಿದೆ, 3 ಎಕರೆವರೆಗೆ ಯಾರು ಮಾಡ್ಕೊಂಡಿದ್ದಾರೆ ಅವ್ರನ್ನ ಒಕ್ಕಲು ಎಬ್ಬಿಸ್ಬೇಡಿ ಅಂತ ಇವರೊಂದು ಸುತ್ತೋಲೆ ಏನು ಕಳಿಸಿದ್ದಾರೆ. ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯವ್ರು ಇದ್ದಾಗಲೇ. ಅದರ ಅರಿವೇ ಇಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ.
ಅವರದ್ದೇ ಮುಖ್ಯಮಂತ್ರಿ ಆದೇಶ, ಅವ್ರಿಗೆ ತಿಳುವಳಿಕೆ ಇಲ್ಲ. ಜಮೀನು ಕೊಡ್ತೇವೆ, ಎಲ್ಲಿ ಕೊಡ್ತಾರೆ ಅಂತ ಹೇಳ್ಬೇಕಲ್ಲ, ಹ್ಯಾಕ್ ಕೊಡ್ತಾರೆ ಅಂತ ಹೇಳ್ಬೇಕಲ್ಲ, ಎಷ್ಟು ಜನಕ್ಕೆ ಕೊಡ್ತಾರೆ ಅಂತ ಹೇಳ್ಬೇಕಲ್ಲ. ಭೂಮಿ ಎಲ್ಲಿದೆ ಇವ್ರ ಹತ್ರ? ಇಲ್ಲಿವ್ರಿಗೆ ಯಾಕೆ ಕೊಡ್ಸಕ್ಕಾಗಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೊರಬ ತಾಲೂಕಿನ ತಾಳಗುಪ್ಪ ಊರಿನಲ್ಲಿ ಜಡೆ ಹೋಗ್ಲಿಲಿ 17 ವರ್ಷಗಳ ಹಿಂದೆ ಬಿಡಿಸಿದ್ರಲ್ಲ, 16 ವರ್ಷದ ಹಿಂದೆ. ಅವಾಗ ಕೋರ್ಟ್ ಒಂದು ಮಾತು ಕೇಳಿತ್ತು, ಗೊತ್ತು ನನಗೆ. ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೇನೆ, ಅದಕ್ಕೆ ಹೇಳ್ತೇನೆ. ನಾನು ಸಕ್ಸಸ್ ಆಗದೆ ಇರ್ಬೋದು, ಪ್ರತಿ ಹಂತದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಈ ಶರಾವತಿ ಮುಳುಗಡೆ ರೈತರು ಮತ್ತು ಮುಳುಗಡೆ ಇಶ್ಯೂನಲ್ಲಿ. ಆಗ ಕೋರ್ಟ್ ಒಂದು ಮಾತು ಕೇಳ್ತು, ಹೈಕೋರ್ಟ್, ಅರಣ್ಯದ ಅಂಚಿಗೆ ಹೋಗ್ತೀರಾ? ಸ್ವಲ್ಪ ಅರಣ್ಯದ ಅಂಚಿಗೆ ಹೋಗಕ್ಕೆ ಅವಕಾಶ ಇದೆಯಾ? ಹೋಗ್ತೀರಾ ನೀವು? ರೈತರಿಗೆ ಕೇಳ್ತು, ಕೊಡ್ತೀರಾ ನೀವು ಅಂತ ಸರ್ಕಾರಕ್ಕೆ ಕೇಳ್ತು. ಸರ್ಕಾರದ ಪರವಾಗಿದ್ದವರು ಕೊಡ್ಬೋದು, ಹಾಗೊಂದು ಯೋಚನೆ ಮಾಡ್ಬೋದು ಅಂತ. ಯಾರು ಒಪ್ಕೋಬೇಡಿ ಅಂತ. ಇದು ಗೊತ್ತಿಲ್ಲ, ಗುರಿ ಇಲ್ಲ, ಹಂಗೆ ಅದೇ ಉಡಾಫೆಲೆ ಆಗೋದಿಲ್ರಿ, ಯಾವನ್ ಬಿಡಿಸ್ತಾನ. ಇವತ್ತಿನವರೆಗೆ ಬಿಡಿಸಿದ್ರು. ಇವತ್ತಿನವರೆಗೆ ಹೈಕೋರ್ಟ್ ಆದೇಶ, ಅದು ಹೈಕೋರ್ಟ್ ಕೇಳ್ತು. ಆದ್ರೂ ಇವತ್ತಿನವರೆಗೆ MLA ಆದ್ರು, ಪಾದಯಾತ್ರೆ ಮಾಡಿದ್ರು, MLA ಆದ್ರು, ಮಂತ್ರಿ ಆದ್ರು, ಈಗ ಸರ್ಕಾರದಲ್ಲಿ ಪ್ರಭಾವಿ ಇದ್ದಾರೆ, ತಂದೆ ಪುಣ್ಯಾತ್ಮ ಬಂಗಾರಪ್ಪನವರು. ಏನ್ ಕೊಡ್ಸಕ್ಕಾಯ್ತು? ನಾನು ಬಂಗಾರಪ್ಪನವ್ರ ಶಿಷ್ಯ, ನಾನು ಹಾಯ್ ಅಂತ ಹೇಳ್ಬಿಟ್ಟು ಕನ್ನಡಕ್ಕೆ ಹಾಕಿ ಜೈ ಜೈ ಅಂತಾರೆ. ಅನ್ಬೇಕು, ಮನುಷ್ಯ ಸ್ಮಾರ್ಟ್ ಆಗಿ ಇರ್ಬೇಕು, ಆಲ್ವೇಸ್ ಚೆನ್ನಾಗಿ ಇರ್ಲಿ. ಆದ್ರೆ ಇದ್ರ ಬಗ್ಗೆ ಕಲ್ಪನೆ ಇದೆಯಾ ಇವ್ರಿಗೆ? ಪತ್ರ ಬರೀತಾರೆ ಗೋಪಾಲಕೃಷ್ಣ ಅವರು, ಇವ್ರನ್ನ ಪುನರ್ವಸತಿ ಒಕ್ಕಲೆಬ್ಸಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಮುಂದೆ ಹೇಳ್ತೀನಿ ನಾನು, ಮುಂದೆ ಸಮಯ ಬಂದಾಗ. ಶರಾವತಿ ಮುಳುಗಡೆ ರೈತರಿರ್ಲಿ, ಅಭಯಾರಣ್ಯದವ್ರನ್ನ ಒಕ್ಕಲೆಬ್ಸೋದಕ್ಕೆ ಒಂದು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಹೋದ ವರ್ಷ. ಗೊತ್ತಿಲ್ಲ, ಗುರಿ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಪತ್ರ ಬರೆದ್ಬಿಟ್ರು. ಯಾರು ಹೇಳಿದ್ರು ಪತ್ರ ಬರೆದ್ರು. ಹೀಗೆ ಅನ್ಯಾಯ ಆಗ್ತಾ ಇದೆ. ಮತ್ತೆ ಇಷ್ಟಕ್ಕೂ ಏನಾಯ್ತು ಗೊತ್ತೇನೋ? ಕೇಸು 98-99 ನಡೆದಿದೆ. 2013 ಜನವರಿ 5ನೇ ತಾರೀಕು ಆದೇಶ ಆಗಿದೆ ಇವ್ರನ್ನ ಬಿಡಿಸ್ಬೇಕು ಅಂತ ACF ಕೋರ್ಟ್ನಲ್ಲಿ, ಅರೆ ನ್ಯಾಯಾಧೀಕರಣ. ಅದ್ರ ಮೇಲೆ ತಿಮ್ಮಪ್ಪನವ್ರು MLA ಆದ್ರು, ನಾನು MLA ಆದ್ರೆ ನಮ್ ಗಮನಕ್ಕೆ ತರಲಿಲ್ಲ, ಯಾರು ಗೊತ್ತೂ ಇಲ್ಲ. ಅವ್ರ ಪಡಿ ಅವರು ಹೊಳ ಹುಡ್ಕೊಂಡು ಇದ್ರು. ಈಗ 13 ವರ್ಷಗಳ ನಂತರ ಇವತ್ತು ಬಿಡ್ಸಕ್ ಹೋಗ್ಯಾರ. ಕಾಂಗ್ರೆಸ್ ನಮ್ಮ ಸ್ನೇಹಿತರು ಹೇಳ್ತಾರೆ, ಇಲ್ಲ ನೋಟಿಸ್ ಕೊಡಕ್ ಹೋಗಿದ್ರಂತ. ಅಂಬುಲೆನ್ಸ್ ಯಾಕೆ ಬೇಕು ನೋಟಿಸ್ ಕೊಡಕ್ಕೆ? ಅಂಬುಲೆನ್ಸ್ ಡಾಕ್ಟರ್ ಯಾಕೆ ಹೋಗ್ಬೇಕು? ದಾದಿಯರು ಯಾಕೆ ಹೋಗ್ಬೇಕು? ಪೊಲೀಸ್ ಜೀಪ್ ಅಂತಕ್ಕೆ? ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ದ ರೈತರ ಗಮನದಲ್ಲೇ ಇಲ್ಲ. ಎಕ್ಸ್ಪಾರ್ಟಿ ಮಾಡ್ತಾರೆ. ಈ ಬೆಂಗಳೂರಿನಾಗೆಲ್ಲ ಲ್ಯಾಂಡ್ ಮ್ಯಾಪ್ ಇದ್ರು ಮಾಡ್ತಾರೆ. ನೋಟಿಸ್ ಕೊಟ್ಟಂಗೆ ಮಾಡೋದು, ನೋಟಿಸ್ ಅವನೇ ತಗೊಂಡ್ಬಿಡೋದು, ಪಾರ್ಟಿಗೆ ಹೋಗಿ ಮುಟ್ಟೋದೇ ಇಲ್ಲ. ಎಕ್ಸ್ಪಾರ್ಟಿ ಆರ್ಡರ್ ಮಾಡಿಸ್ತಾರಲ್ಲ, ಆ ತರ ಇದು ಆದೇಶ ಆಗಿದೆ. ಯಾವ ಕಾರಣಕ್ಕೂ ಒಕ್ಕಲೆಬ್ಸಕ್ಕೆ ಬಿಡೋದಿಲ್ಲ. ಸಂಘ ಸಂಸ್ಥೆಯರು ಕೈ ಹಾಕಿದ್ದಾರೆ. ನಾವೊಂದು ರಾಜಕೀಯ ಪಕ್ಷವಾಗಿ ನಾವು ಕೂಡ ಇದನ್ನ ರಾಜ್ಯ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ತಗೊಂಡು ಹೋಗ್ತೇವೆ. ಇದನ್ನು ಕೂಡ ಸೇರಿಸ್ಬೇಕು. ಸುಪ್ರೀಂ ಕೋರ್ಟ್ ನಮ್ದು ಮುಳುಗಡೆ ರೈತರ ಕೇಸ್ ಇದೆ, ಇದನ್ನು ಕೂಡ ಇನ್ಕ್ಲೂಡ್ ಆಗಬೇಕು. ಮಾಡೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದಿಷ್ಟೇ ಅಲ್ಲ, ನಮ್ಮ ಸಾಗರ ತಾಲೂಕಲ್ಲಿ 10-12 ಕಡೆ ಬಿಡಿಸ್ತಿದ್ರು. ನಮ್ಮ ಮಡಸೂರ್ ಅಂತ ಒಂದು ಊರಾಗೆ 7 ಜನ ರೈತರನ್ನ 13 ದಿನ ಜೈಲಾಗ ಇಟ್ಬಿಟ್ರು, ಬಗರುಕಂ ರೈತರನ್ನ. ಮಡಸೂರಾಗ ಒಬ್ಬ ಆಚಾರಿ ಮಾಡ್ಕೊಂಡಿದ್ದ ಸ್ವಲ್ಪ ಜಮೀನು, ಅವ್ನು ಯಾವ ಶಕ್ತಿ ಇರ್ಲಿಲ್ಲ. ಯಾರು ಫಾರೆಸ್ಟ್ ರೈಟ್ ಟು ಆಕ್ಟ್ ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಪೆಂಡಿಂಗ್ ಇದೆ, ಅದ್ರ ಮೇಲೆ ನಿಲ್ಸಿದ್ವಿ. ಈಗ ಪೆಂಡಿಂಗ್ ಇದೆ ಅಂತ ಫಾರೆಸ್ಟ್ ರೈಟ್ ಟು ಆಕ್ಟ್ 2007 ಅದರ ಅಡಿಯಲ್ಲಿ ಅರ್ಜಿ ಇದೆ. ನಾನು ಹೇಳಿದೆ, ಬರ್ಕೊಂಡಿದ್ದೀನಿ, ಹೇಳಿ ಅರ್ಜಿ ಇದೆ. ಅದು ಇನ್ನೊಂದು ಆಂಗಲ್. ಇದು ಒಂದು ಮುಗಿಸ್ತೀನಿ ಹೇಳ್ತೀನಿ. ಇದು ರಿಜೆಕ್ಟ್ ಆಗಿಲ್ಲ. ಯಡಿಯೂರಪ್ಪನ ಕಾಲದಲ್ಲೂ ಆಗಿದೆ, ಹಾಲಪ್ಪನ ಕಾಲದಲ್ಲೂ ಆಗಿದೆ, ತಿಮ್ಮಪ್ಪನ ಕಾಲದಾಗ ಆಗಿದೆ. ಅದಿರ್ಲಿ, ಯಾರನ್ನು ಬಿಡಿಸಿದೀವಿ ಎಲ್ಲಿ ಇಲ್ಲ, ಅರ್ಜಿ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ಏನಂತಾಗಿದೆ, ಯಾರನ್ನ ಎಬ್ಸ್ಬೇಕು ಅಂತಾಗಿದೆ, ಎಲ್ಲಿ ಎಬ್ಸ್ಬೇಕು ಅಂತಾಗಿದೆ. 13 ವರ್ಷ ಯಾಕೆ ಸುಮ್ಮನಿದ್ರು ಇವ್ರ ಗಮನಕ್ಕೆ ಬಂತಲ್ಲ. ಬಂದ ಮೇಲೆ ಏನ್ ಮಾಡಿದ್ರು? ನಾವೇನ್ ಮಾಡಕ್ಕಾಗಲ್ಲ. ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು, ಕೋರ್ಟಿಗೆ ಹೋಗಿ ಕನ್ವಿನ್ಸ್ ಮಾಡಬೇಕು. 3 ಎಕರೆ ಒಳಗಿದೆ ಅವ್ರ ಜಮೀನು. ಇದು ನನಗನ್ಸಿದ್ದು ನನ್ನ ಅನುಭವ. ನಮ್ಮ ಅಪ್ಪ ಹೋದ, ನಮ್ಮ ಅಜ್ಜ ಹೋಗಿದ್ದಾರೆ, ನಮ್ಮ ಅಪ್ಪನೂ ಹೋಗಿದ್ದಾರೆ. ಈಗ ನಾನಿದ್ದೀನಿ, ನಂಗೂ 63 ಆಗಿದೆ. ಇನ್ನೆಲ್ಲ ಟಿಕೆಟ್ ರಿಸರ್ವ್ ಆಗ್ತಾ ಹೋಗ್ತದೆ ನಮ್ದು ಕೂಡ.
ಅಲ್ವಾ? ಹಾಗೆ ಇರೋದು. ಆದ್ರೆ ಭೂಮಿ ಬಿಡ್ಸಕ್ ಬಿಟ್ಟಿಲ್ಲ, ಯಾರ್ದು ಭೂಮಿ ಬಿಡ್ಸಕ್ ಬಿಟ್ಟಿಲ್ಲ ನಾವು. ಇದೇ ಇಲ್ಲೇ ಸಾಗರದಲ್ಲೇ ಬಿಡಿಸಿದ್ರು, ಹೇಳದ್ನಲ್ಲ. ಮಡ್ಸೂರ್ ಅನ್ನೋ ಇದರಲ್ಲಿ 13 ದಿನ ಜೈಲಾಗಿದ್ರು. ಕೊನೆಗೆ ಒಂದಿವಸ ತಿಮ್ಮಪ್ಪನವರಿಗೆ ಎಂತ ಫೋನ್ ಮಾಡಿ ನಾನು ಕಾಯಿಸ್ದೆ. ಏನು ಓಹೋ ಭಾರಿ ಹೇಳಿದ್ರಲ್ಲ ಸರ್ ಅಂತ. ಅಯ್ಯೋಯ್ಯೋ ಹೌದೇನೋ ಅಂತ ಜಯಂತನ ಕರ್ಕೊಂಡು ಹೋದ್ರು. ಜಯಂತ್ ಅಂದ್ರೆ ಆ ವಿಷಯದಲ್ಲಿ ಬಹಳ ಫೈಟ್ ಮಾಡಿದವ್ರು ಹಿಂದೆಲ್ಲ. ಹೀಗೆ ಆಡಳಿತ ಅನುಭವ ಇಲ್ದಿರ್ತಕ್ಕಂಥ ಇದೆ ಅವ್ರಿಗೆ ನಮಗೆ ಗೊತ್ತಿಲ್ದಿರೋದೇ ಇಲ್ಲ ಅಂತಾರೆ. ಆದ್ರೆ ನಾನು ನೀವೆಲ್ಲ ಹೇಳಿದ್ದನ್ನು ಕೇಳೋದೊಂದು ಸ್ವಭಾವ ಇದೆ. ಅವ್ರಿಗೆ ಯಾರು ಹೇಳಿದ್ ಕೇಳೋ ಸ್ವಭಾವ ಇಲ್ಲ. ನಾವು ಹೇಳಿದ್ದೆ ಸರಿ ಅಂತ. ಈಗ ಅವ್ರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ ನಿನ್ನೆ ಅಂತ ಹೋಗ್ಯಾರೆ. ಹೇಗೆ ಮಾಡ್ತಾರೆ? ಎಲ್ಲಿಗೆ ತಂದು ಬಿಡ್ತಾರೆ? ಎಲ್ಲಿದೆ ಭೂಮಿ? ಆ 100 ಕುಟುಂಬಗಳು ಹೆಚ್ಚು ಕಮ್ಮಿ, ಈಗ 16 ಅಷ್ಟೇ ಬಂದಿರೋದು. ಇಲ್ಲೇ ಆನಂದಪುರ ಹೋಬ್ಳಿಲಿ ಬೆಳಂದೂರಲ್ಲಿ ಕೊರ್ಲಿಕೊಪ್ಪ ಸರ್ವೆ ನಂಬರ್ 66ರಲ್ಲಿ ಮೊನ್ನೆ ಬಿಡಿಸಿದ್ರು ಹೋಗಿ. ಹಂಗೂ ಅಲ್ಲಿ ಹೋಗಿ ಅಡ್ಡ ಹಾಕಿದ್ವಿ. ಅವ್ರು 3 ಎಕರೆ ಬಿಡ್ಸಕ್ ಬಂದಿದ್ರು, ಅರ್ಧ ಎಕರೆ ಬಿಡಿಸ್ದಂಗೆ ಮಾಡಿ ಹೆಂಗೋ ಮಾಡಿದ್ವಿ. ಅಲ್ಲೂ ಬಿಡಿಸಿದ್ರು. ಇದ್ರ ಬಗ್ಗೆ ಕಲ್ಪನೆ ಇರಬೇಕು ಮುಖ್ಯಮಂತ್ರಿಗೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತದೆ. ಅಧಿಕಾರಿಗಳನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಇಲ್ಲಿ ಯಾರು ಕಾಫಿ ಪ್ಲಾಂಟೇಶನ್ ಮಾಡಿಲ್ಲ, ಟೀ ಪ್ಲಾಂಟೇಶನ್ ಮಾಡಿಲ್ಲ, 100 ಎಕರೆ ಮಾಡ್ಕೊಂಡಿಲ್ಲ. ಎಲ್ಲ ಅರ್ಧ ಎಕರೆ, ಇವ್ರು 3 ಎಕರೆ ಒಳಗೆ ಇದ್ದಾರೆ. ಈ ಸರ್ಕಾರದ ಈ ಉಸ್ತುವಾರಿ ಸಚಿವರು ಮತ್ತು ಈ ಶಾಸಕರ ಕೊಡುಗೆ 1000 ದಿನದ್ದು, 1000 ದಿನಗಳ ಆಚರಣೆ ಇವತ್ತು. ಕೊಡುಗೆ ಏನಂದ್ರೆ ನಮ್ಮ ಜಿಲ್ಲೆಗೆ ಬಗರ್ಕುಂ ರೈತರನ್ನು ಒಕ್ಕಲೆಬ್ಸೋದೇ ಇವ್ರದ್ದು ಕೊಡುಗೆ. ಮತ್ ನಾವಂತೂ ಬಗರ್ಕುಂದಾರರ ಅಲ್ಲ ಸರ್. ನಾವು ಶರಾವತಿ ಮುಳುಗಡೆ ರೈತರು, ಯೋಜನೆಗಾಗಿ ನಾವು ಬಿಟ್ಟವರು, ನಮ್ಮನ್ನ ಸರ್ಕಾರ ತಂದು ಬಿಟ್ಟಿದ್ದು. ಆ ಬಿಡಿಸೋದೇ ಇವ್ರ ಸಾಧನೆ. 100 ದಿನಗಳ ಸಾಧನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲ, 1000 ದಿನಗಳ ಸಾಧನೆ. ರೈತರಿಗೆ ಸಂಕಷ್ಟ ಒಡ್ಡೋದು, ಒಕ್ಕಲೆಬ್ಸೋದು. ಎಲ್ಲಿಗೆ ಹೋಗ್ಬೇಕು ಅವ್ರಿಗೂ? ಏನಿದೆ ಅವರಿಗೆ? ಯಾವ ಇದ್ರಲ್ಲಿ ಪರಿಹಾರ ಕೊಡಿಸ್ತೀವಿ? ಯಾವುದರ ಪರಿಹಾರ ಕೊಡ್ತೀವಿ? ಹೋಗ್ತಾರೆ. ಎಲ್ಲಿಂದ ಬರುತ್ತೆ ಅಂತ ಅದೇ ಅಧಿಕಾರಿಗಳು ಅವ್ರನ್ನ ಶೋಷಣೆ ಮಾಡಿರ್ತಾರೆ ಒಂದಿಷ್ಟು ಏನೇನು ಯೋಜನೆಯಲ್ಲಿ. ನಾವು ಆ ಕೆಲಸ ಮಾಡಲಿಲ್ಲ. ಈ ತಿಮ್ಮಪ್ಪನ ತರ ಬಂಗಾರತ್ನ ನೋಡ್ಕೊಂಡು ಬಂದ್ವಿ ನಾವು. ಆಗ ಹೋಗ್ತಾರೆ, 10 ಸಾವಿರ ಕೊಟ್ಬಿಡ್ತಾರೆ. ಗರಿ ನೋಟು 10 ಸಾವಿರ ಜನರು ಇದ್ರೆ ಲೆಕ್ಕ ಮಾಡಿ ಕೊಟ್ಬಿಡ್ತಾರೆ. ಅವ್ರು 10 ಸಾವಿರ ಕೊಡ್ತಾರೆ, ಅದೇ ಪರಿಹಾರ. ಯಾವ ನಿಯಮದಲ್ಲಿ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ? ಯಾವ ಭೂಮಿಗೆ? ಭೂಮಿ ಬಿಡಬಾರ್ದು, ಅವ್ರು ಬಿಡೋದಿಲ್ಲ. ಅವ್ರು ಹೋಗಿ ಒತ್ತಡ ಹಾಕ್ತಾರೆ. ಏನ್ ಮಾಡಿದ್ರು ಆಗಲ್ಲ. ಯಾಕೆ ಮತ್ತೆ ಇಷ್ಟು ವರ್ಷ ಬಿಡ್ಸಕ್ಕಾಗಿಲ್ಲ? 13 ವರ್ಷ ಹೆಂಗ್ ತಡೆದ್ವಿ? ಹೆಂಗ್ ತಡೀತು ಗೌರ್ಮೆಂಟ್? ಈ ತರ ಅನ್ಯಾಯ ಮಾಡ್ತಾರೆ. ಈ 1000 ದಿನಗಳ ಸಾಧನೆ ಶಿವಮೊಗ್ಗ ಜಿಲ್ಲೆಗೆ ಏನಪ್ಪ ಈ ಸರ್ಕಾರದ ಕೊಡುಗೆ? ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಕೊಡುಗೆ ಏನಂತ ಹೇಳಿದ್ರೆ, ಶರಾವತಿ ಮುಳುಗಡೆ ರೈತರಿಗೆ ಉಪದ್ರವ ಕೊಡೋದು, ಅವ್ರನ್ನ ಒಕ್ಕಲೆಬ್ಸೋದು, ಬಗರ್ಕುಂ ರೈತರನ್ನ ಒಕ್ಕಲೆಬ್ಸೋದು ಇವರ 1000 ದಿನಗಳ ಸಾಧನೆ ಅಂತ ಹೇಳ್ತಾ ಯಾವ ಕಾರಣಕ್ಕೂ ಎಬ್ಬಿಸಕ್ಕೆ ಬಿಡಬಾರ್ದು. ಕೋರ್ಟ್ ಆದೇಶ ಆಗಿದ್ದು ಇಲ್ಲಿದೆ. ಎಂದು ಕೇಸ್ ಹಾಕಿದ್ರು, ಏನಾಗಿತ್ತು ಅಂತ ಪೇಪರ್ ತಗೊಂಡು ಬಂದಿದ್ದೇವೆ. ಶಾಸಕರು ಪತ್ರ ಬರೆದಿದ್ದಿದೆ. ಇವ್ರನ್ನೆಲ್ಲ ಎತ್ತಗಣಿ ಮಾಡ್ಬಿಡೋದಂತ. ತಲಾಂತರದಿಂದ ಉರುಳುಗಲ್ಲು ಅಂತಿದೆ. ಅವ್ರು ಮುಳುಗಡೆರಲ್ಲ. ಅಲ್ಲೇ ಭೂಮಿ ಹುಡ್ದಾಗ ಏನು ಚನ್ನಭೈರಾದೇವಿ ಕಾಲದಿಂದ ಇದ್ದವರು. ಅದೊಂದು ದಾರಿ, ಉರುಳುಗಲ್ಲು ರೋಡು ಅಂತ. ಉರುಳುಗಲ್ಲು ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ನವಾಯಿತರು ಬೆನ್ನತ್ತಿ ಬಂದಾಗ ಕಲ್ಲುಗಳನ್ನು ಉರುಳಿ ಬಿಟ್ಟು ಅವ್ರನ್ನ ಮೇಲಿಂದ ಬಿಟ್ಟು ಅವ್ರನ್ನ ತಡೆದಿದ್ರು ಅಂತ ಒಂದು ಪ್ರತೀತಿ ಅದು ಇರ್ಬೋದು. ಕಾನೂರು ಕೋಟೆ ಹತ್ರ ಅವ್ರನ್ನೆಲ್ಲ ಒಕ್ಕಲೆಬ್ಬಿಸ್ತಾರಂತೆ. ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತಲೂ ಬರೆದಿದ್ದಾರೆ. ಅಭ್ಯಸಿಸಿ ಸೂಕ್ತವೆನಿಸಿದ ಪ್ಯಾಕೇಜ್ ಅಡಿಯಲ್ಲಿ ಪುನರ್ವಸತಿ. ಅವ್ರಿಗಾದ್ರೆ 1 ಎಕರೆ ಅರ್ಧ ಎಕರೆಗೆ ಪೇಪರ್ ಇದೆ, ಅವ್ರಿಗೆ ಪರಿಹಾರ ಸಿಗುತ್ತೆ. ಇವ್ರಿಗೆ ಪೇಪರ್ ಇಲ್ಲ, ಭೂಮಿ ಇದೆ, ಅಲ್ಲೇ ಹುಟ್ಟು ಬೆಳೆದು ಅಲ್ಲೇ ಈಗಿರೋರೆಲ್ಲ ಅಲ್ಲೇ ಹುಟ್ಟು ಬೆಳೆದವರು. ಅವ್ರ ಅಪ್ಪ ತಗೊಂಡ ಮುಳುಗಡೆ, ನಮ್ಮ ಅಪ್ಪ ತಗೊಂಡ ಹೊಳೆಕೊಪ್ಪಕ್ಕೆ ಬಿಟ್ಟಂಗೆ, ನಿಮ್ಮಂತ ಪುರದಾಳಕ್ಕೆ ಬಿಟ್ಟಂಗೆ ಮಾಡಿಟ್ಟು ಹೋಗಿದ್ದಾರೆ. ನಮ್ಮಪ್ಪ ತೋರಿಸಿದಾನೆ. ಅದ್ರೊಳಗೆ ಆಗ ನಮಗೆ ಆ ಭೂಮಿ ತಗೊಂಡೋಗಿ ಬಿಟ್ರಲ್ಲ, ಅದು ಫಾರೆಸ್ಟ್ ಅಂತ ಗೊತ್ತಿಲ್ಲ. ಫಾರೆಸ್ಟ್ ಒಳಗೆ ಮೈನರ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಡೀಮ್ಡ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಸ್ಟೇಟ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ವೈಲ್ಡ್ ಲೈಫ್ ಅಂತ ಗೊತ್ತಿಲ್ಲ, ಗೋಮಾಳ ಅಂತ ಗೊತ್ತಿಲ್ಲ, ಗ್ರಾಮ ಠಾಣ ಅಂತ ಗೊತ್ತಿಲ್ಲ, ರೆವಿನ್ಯೂ ಅಂತ ಗೊತ್ತಿಲ್ಲ. ನೀರಿತ್ತು, ನೀರು ಇದೆ ಅಂತ ಹೇಳಿ ಅಲ್ಲಿ ಸಾಗುವಳಿ ಮಾಡ್ಕೊಂಡು ಇರಿ ಅಂತ ಸರ್ಕಾರ ಹೇಳಿದ್ದು. ಅದೇ ನಮ್ಗೆ ಆಧಾರ. ಸರ್ಕಾರ ಎಲ್ಲ ಮಾಡಿಕೊಟ್ಟಿದೆ ನಮಗೆ ದಾಖಲೆಗಳನ್ನು. ವಾಸ ಇರೋದಕ್ಕೆ ಇದೆ. ಯಾರೋ ಬಾಂಗ್ಲಾದೇಶದವರಿಗೆ 26 ಗಂಟೆ ಒಳಗೆ 36 ತಾಸು ಒಳಗೆ ಸೈಟ್ ಕೊಡಿ ಅಂತ ಆದೇಶ ಮಾಡ್ತಾರೆ. 70 ವರ್ಷ ವಾಸ ಇದ್ದವರಿಗೆ ಭೂಮಿ ಕೊಡಲ್ಲ ಅಂದ್ರೆ ಏನ್ ಅರ್ಥ? ಇದು 1000 ದಿನಗಳ ಸಾಧನೆ ಅವ್ರದ್ದು.
ಬಾಂಗ್ಲಾದೇಶನೋ ಇನ್ಯಾವುದೋ ರಾಜ್ಯದವ್ರೆ ಅಂತ ತಿಳ್ಕೊಳ್ಳಿ, ಅವ್ರು ಯಾರ್ದು ಸೈಟಾಗಿ ಮನೆ ಕಟ್ಕೊಂಡ್ರೆ 36 ತಾಸೊಳಗೆ ಮನೆಗಳ ಹಂಚಿಕೆ ಮಾಡ್ತೀವಿ ಅಂತಾರೆ, ಆಗತ್ತೆ. ಇವ್ರಿಗೆ ಯಾಕಾಗಲ್ಲ? ಇದು ನಾವು ರಾಜ್ಯವ್ಯಾಪಿ ಇದನ್ನ ಸಂಘಟಿಸ್ತೇವೆ ಮತ್ತು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡ್ತೇವೆ, ಹೋರಾಟನೂ ಮಾಡ್ತೇವೆ. ತಮ್ಮ ಸಹಕಾರ ಬೇಕು ಅಂತ ವಿನಂತಿ ಮಾಡ್ತೇನೆ. ಈಗ ಹೇಳಿ ಮಾತಾಡ್ಬೇಕು. ಅದಕ್ಕೆ ಹೊಸನಗರ ಸಹಜವಾಗಿ ಬೇಡಿಕೆ ಆಗ್ತದೆ, ಬೇಡಿಕೆ ಇದೆ, ಆಗಬೇಕು. ನೋಡಿ, ಅದನ್ನ ನಿನ್ನೆ ನಾನು ಹೋಗಿದ್ದೆ ಮೀಟಿಂಗಿಗೆ. ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಮತ್ತೆ ಸಮಾಜದ ಗಣ್ಯರು, ಮಾಧ್ಯಮದ ಸ್ನೇಹಿತರು ತುಂಬ ಇಂಟ್ರೆಸ್ಟ್ ತಗೊಂಡು ಅಲ್ಲಿಯವರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಒಂದು ಪ್ರಯತ್ನ ಮಾಡಿದ್ವಿ ನಾವು, 4 ವರ್ಷದ ಹಿಂದೆ ಬಂದ್ಬಿಟ್ಟಿದ್ವಿ ಇವರೆಲ್ಲ ಅಲ್ಲಿಗೆ. ಅದು ಅರ್ಲಿ ಅಂತ ಆಗಿತ್ತು, ಆಗ ಅರ್ಲಿ ಆಗಿದೆ ಅಂತೇಳಿ. ಆದ್ರೂ ಕೂಡ ಈ ಬಗ್ಗೆ BL ಶಂಕರ್ ಅವರಿಗೆ ಅವ್ರದ್ದೇ ಅದೊಂದು ಬಹಳ ಅಧ್ಯಯನ ಮಾಡಿದ್ರು ಹಿಂದಿನ ಸಾರಿ. ಅವ್ರ ಹತ್ರನೂ ಕರ್ಕೊಂಡು ಹೋಗಿ ಬೋಪಯ್ಯ ಅವರು ಇದನ್ನ ಅಧ್ಯಯನ ಮಾಡಿದ್ರು, ಕಾಗೇರಿ ಅವರು, ಇವ್ರು 3 ಜನ ಸೇರಿಸಿ ಒಂದು ಮೀಟಿಂಗ್ ಬೆಂಗಳೂರಾಗ 4 ವರ್ಷದ ಹಿಂದೆ ಮಾಡಿದ್ವಿ. ಸ್ವಾಮಿಯವರು ಬಂದಿದ್ರು, ಹೋರಾಟ ಸಮಿತಿಯವರು ಬಂದಿದ್ರು. ಆಗ ನಾನೇ ಹೇಳಿದೆ, ಇದು ಅರ್ಲಿ, ಈಗೇನಂತ ಅಗತ್ಯ ಇಲ್ಲ, 4 ವರ್ಷದಿಂದ ಮಾಡ್ಕೊಂಡಿದ್ರೆ ಏನಾಗ್ತದೆ ಅಂತ ಹೇಳಿದ್ದೆ. ಈಗ ರೈಟ್ ಟೈಮ್, ಸರಿಯಾದ ಸಮಯಕ್ಕೆ ಮಾಡಿದ್ದಾರೆ. ಈಗ ಹೇಳಿದೀವಿ ನಾವು, ಒಂದು ತಾತ್ಕಾಲಿಕವಾಗಿ ನಾವು ಗಮನ ಸೆಳಿಬೇಕು, ಪಾದಯಾತ್ರೆ ಮಾಡಬೇಕು, ಒಂದು ಸಮಿತಿ ಮಾಡ್ಕೊಳ್ಳಿ, ಅಂತರ್ ಜಿಲ್ಲೆಯಲ್ಲಿ ಸಂಘಟಿಸ್ಬೇಕು. ಪಶ್ಚಿಮ ಘಟ್ಟಗಳಲ್ಲಿ ನಾವು ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಕಾರವಾರ, ಬೆಳಗಾವಿ ಪಾರ್ಟ್ ಇದನ್ನು ಸಂಘಟಿಸ್ಬೇಕು. ಹೊರ ರಾಜ್ಯಗಳಲ್ಲಿ ನಮಗಿರೋ ಸಂಪರ್ಕ, ನಮಗಿರೋ ಇದರಲ್ಲೂ ಮಾಡಬೇಕು. ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಕಮ್ಮಿ ಮಾಡಿ 1.5 ಲಕ್ಷಕ್ಕೆ 1 ಲಕ್ಷ 1.5 ಲಕ್ಷಕ್ಕೆ ಒಬ್ಬ MLA ಮಾಡಿದ್ರು 200 ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣ ಆಗ್ತದೆ. ಈಗ ಸಾಗರ ಮತ್ತು ತೀರ್ಥಹಳ್ಳಿ ಕ್ಷೇತ್ರ, ಶಿವಮೊಗ್ಗ ಜಿಲ್ಲೆಯ 60% 2 MLA, ಇನ್ನುಳಿದ 40ಕ್ಕೆ 5 ಜನ MLAಗಳಿದ್ದಾರೆ. ಇದು ಎಲ್ಲ ಕಡೆ ಮಲೆನಾಡಿಗೆ ಪಶ್ಚಿಮ ಘಟ್ಟಗಳು ಆಗಿದೆ. ನಾನು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಬರೀ 4 ಕಿಲೋಮೀಟರ್ ಒಬ್ಬ MLA ಇದ್ದಾನೆ. ಬರೀ 4 ಕಿಲೋಮೀಟರ್ ಹೋದ್ರೆ ಒಬ್ಬ MLA. ಅದೀಗ ಮುಂದೆ 70ಕ್ಕೆ ಇರ್ತದೆ ಜನಸಂಖ್ಯೆ ಮಾಡಿದ್ರೆ. ಈಗಿರೋ ಹಾಗೆ ಮಾಡಿದ್ರೆ ಪವರ್ ಬೆಂಗಳೂರಿನಲ್ಲೇ ಕೇಂದ್ರೀಕೃತ ಆಗ್ತದೆ. ಬೆಂಗಳೂರಿನಲ್ಲಿ ಆ ಥರ ಜನಸಂಖ್ಯೆ ಬೆಳೀತಾ ಇದೆ, 1.5 ಕೋಟಿ ಇದೆ. ಎಷ್ಟು ಜನ MLAಗಳು? ಇನ್ನು 2 ಲಕ್ಷ ಅಂತ ಡಿವೈಡ್ ಮಾಡ್ಕೊಂಡ್ರೆ MLAಗಳ ಸಂಖ್ಯೆ ಜಾಸ್ತಿ ಮಾಡಿದ್ರು, 300 ಮಾಡಿದ್ರು, 543 573 ಮಾಡಿದ್ರು, MP ಗಳನ್ನ 773 ಮಾಡಿದ್ರು, ಎಲ್ಲ ಅಲ್ಲಿಗೆ ಹೋಗ್ತವೆ. ಅದು ಉತ್ತರಕ್ಕೆ ಒಂದಿಷ್ಟು ಹೋಗ್ತದೆ, ದಕ್ಷಿಣಕ್ಕೆ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಜನರಲ್ ದೊಡ್ಡ ಇಶ್ಯೂ ಇದೆ. ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ಹೊಸನಗರ ಒಂದೇ ಬೇಕು ಅಂತ ಕೇಳಿದ್ರೆ ನಾವು ಆಗಲ್ಲ. ಈ ಥರ ನಮ್ಮ ಕರ್ನಾಟಕಕ್ಕೆ ಅವಾಗ ಕಾರವಾರ ಜಿಲ್ಲೆಯಲ್ಲಿ 4 ತಾಲೂಕಿಗೆ ಒಬ್ಬ MLA, 3 ತಾಲೂಕಿಗೆ ಒಬ್ಬ MLA, ಸಿಂಗೇರಿ MLA 3.5 ತಾಲೂಕಿಗೆ ಒಬ್ಬ MLA, ಇದೆಲ್ಲ ಇದೆ. ಈ ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಕಮ್ಮಿ ಮಾಡಿ, ಭೌಗೋಳಿಕವಾಗಿ ಒಂದು 200 ಕಿಲೋಮೀಟರ್ಗೆ ಒಬ್ಬ MLA ಮಾಡಿ, 100 ಕಿಲೋಮೀಟರ್ಗೆ ಒಬ್ಬರು MLA ಮಾಡಿ, ಬೆಂಗಳೂರಿನಲ್ಲಿ 6 ಕಿಲೋಮೀಟರ್ 8 ಕಿಲೋಮೀಟರ್ಗೆ ಒಬ್ಬ MLA ಮಾಡಿದ್ರೆ ಆಗ ಹೊಸನಗರಕ್ಕೂ ಸಿಗುತ್ತೆ. ತೀರ್ಥಹಳ್ಳಿ ತಾಲೂಕು ಒಂದಕ್ಕೆ ಒಬ್ಬ MLA, ಸೊರಬಕ್ಕೆ ಒಬ್ಬಗೆ ಒಬ್ಬ MLA ಹಿಂದಿದ್ದಂಗೆ, ಶಿಕಾರಿಪುರ ಇದ್ದಂಗೆ ಇರ್ತದೆ, ಸಾಗರನ ತಾಲೂಕಕ್ಕೆ ಸೇರಿಸ್ತಾರೆ. ಈ ಥರ ಮಾಡಬೇಕು ಅಂತ ನಾನು ಸಲಹೆ ಕೊಟ್ಟಿನಿ. ನಿಮಗೂ ತಮಗೂ ಗೊತ್ತಿದೆ, ಇದೆಲ್ಲ ಅಧ್ಯಯನ ಮಾಡೋರೆ ತಾವೆಲ್ಲ ಆಸಕ್ತರು. ಈ ಥರ ಮಾಡಿ ನಾವು ರಾಜ್ಯವ್ಯಾಪಿ ಸಂಘಟನೆ ಮಾಡ್ಕೋಬೇಕು. ಪಶ್ಚಿಮ ಘಟ್ಟಗಳಿಗೆ ಅವಕಾಶ ಕೊಡಿ. ಇದು ಈಸ್ಟರ್ನ್ ಸ್ಟೇಟ್ಸಲ್ಲಿ ಇದೆ. ಈಗ ಅಸ್ಸಾಂ ರಾಜ್ಯಗಳು ಅಂತ ಕರಿತೀವಲ್ಲ ನಾವು, 7 ರಾಜ್ಯಗಳು ಅಲ್ಲಿ ಇದೆ, ಗೋವಾದಲ್ಲಿ ಇದೆ, ಹಿಮಾಚಲ ಮತ್ತು ಅರುಣಾಚಲ ಹೊಸದಾಯ್ತಲ್ಲ ನಮ್ಮದು ಉತ್ತರಾಖಂಡಲ್ಲೆಲ್ಲ ಅವಕಾಶ ಮಾಡಿದ್ದಾರೆ. ನಮಗೆ ಮಾಡಿಕೊಡಿ ಅಂತ ಹಾಗೆ ಫೈಟ್ ಮಾಡಿದ್ರೆ ಮಾತ್ರ ಆಗತ್ತೆ. ನಾವು ಅದನ್ನು ಮಾಡಿ ಅಂತ ಹೇಳಿದೀನಿ. ನಾನು ಆ ಹಿನ್ನೆಲೆಯಲ್ಲಿ ಇವ್ರನ್ನ ಸಂಘಟಿಸ್ತೇನೆ. ಯಾರನ್ನ? BL ಶಂಕರ್ ಅವ್ರನ್ನೂ ಭೇಟಿ ಮಾಡ್ತೇನೆ, ಬೋಪಯ್ಯನ ಮಾಡ್ತೇನೆ, ಮತ್ತು ಇದರಲ್ಲಿ ಆಸಕ್ತಿ ಇರ್ತಕ್ಕಂಥ ನಮ್ಮ ಕಾಗೇರಿ ಅವರು, ಇನ್ನುಳಿದವ್ರನ್ನೂ ಭೇಟಿ ಮಾಡಿ ಈ ಥರ ಮಾಡಿ ಅಂತ ಮೊನ್ನೆ ಸಲಹೆನೂ ಕೊಟ್ಟಿದ್ದೀವಿ. ಆ ಥರ ನಾನು ಅದರಲ್ಲಿ ಇದ್ದೀನಿ. ಈ ಥರ ಮಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಅದು ನಾವು ಮಾನಸ ಒಂದು ಜನರ ಮನಸ್ಸೇ ಹೆಲಿಕಾಪ್ಟರ್ ತರ್ತಿದ್ರೆ ನೀವು ಹಾಲಪ್ಪ ಅಂತ ಕಲ್ಲು ಹಾಕಿದಾಗ ಪ್ರತಿಭಟನೆ ಮಾಡಬೇಕು ಅದೆಲ್ಲ ಅಂದರು. ಆದರೂ DC ಮಾತಾಡಿದೆ ನಾನು. DC ಮಾತಾಡಿ ಹಾಗೆ ಮಾಡೋ ಹಾಗಿಲ್ಲ, ಇದು ಹಾಗೆ ಮಾಡೋ ಹಾಗಿಲ್ಲ. DC ಅದನ್ನು ಮಾಡಬೇಕಾಗಿತ್ತು. ಏನಂದ್ರೆ ಒಂದು ಊರಾಗ ಹೆಲಿಪ್ಯಾಡ್ ಇದ್ರೆ, ಇವರೆಲ್ಲ ಈಗ ಹೆಲಿಪ್ಯಾಡ್ ಈ ಊರಾಗಿದೆ, ಏರ್ಪೋರ್ಟು ಇದೆ, ಸುಸಜ್ಜಿತ ಹೆಲಿಪ್ಯಾಡ್ ಇರೋದ್ರಿಂದ ಹೆಲಿಪ್ಯಾಡಾಗೆ ಇಳಿಸ್ಬೇಕು. ಇವರು ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಅಕ್ಮಾದೇವಿ, ಇದು ನಮ್ದು, ಅಲ್ಲಿ ಇಳಿಸ್ತೀವಿ, ಅಲ್ಲಮ್ಮ ಪ್ರಭು, ಅಲ್ಲಿ ಹೋಗಿ ಇಳಿಸ್ತೀವಿ ಅಂದ್ರೆ ಪರ್ಮಿಷನ್ ಕೊಡೋದಿಲ್ಲ, ಸೇಫ್ಟಿ ಇಶ್ಯೂಸ್ ಇದಾವೆ.
ಜನರು ಆಂಬುಲೆನ್ಸ್ ಹೋಗಂಗಿರ್ಬೇಕು ಸರಾಗವಾಗಿ, ಫೈರ್ ಇಂಜಿನ್ ಹೋಗೋ ಹಾಗಿರ್ಬೇಕು. ಮತ್ತೇನಾದ್ರು ಹೆಚ್ಚು ಕಮ್ಮಿ ಹಿಂಗೆ ಆಯ್ತು ಅಂದ್ರೆ ಅಲ್ಲಿ ಜನರ ಮೇಲೆ ಬೀಳಬಾರ್ದು, ವಸತಿ ಮೇಲೆ ಬೀಳಬಾರ್ದು, ಬೀಳೋದು ಬೇಡ ಅಂತ ಹೇಳೆಲ್ಲ ಒಂದಿಷ್ಟು ನಾರಮ್ಸ್ ಇದಾವೆ. ಅದನ್ನ ಡಿ ಸಿಗೆ ಹೇಳಿದೆ. ಡಿ ಸಿ ನೋಡ್ತೇನೆ, ಐ ವಿಲ್ ಅಷ್ಟೊತ್ತಿಗೆ ಪರ್ಮಿಷನ್ ಕೊಟ್ಟ, ಅದು ಪೊಲೀಸ್ ರಿಪೋರ್ಟ್ ಇರಬೇಕು ಅಂತ. ಪೊಲೀಸರು ಹೆಂಗೆ ರಿಪೋರ್ಟ್ ಕೊಟ್ಟರು ಗೊತ್ತಿಲ್ಲ. ಈಗ ಹೋಗಿದೆ, ಅದನ್ನ ಹೇಳಕ್ ಹೋದ್ರೆ ನೋಡಿ ಹೊಟ್ಟೆ ಕಿಚ್ಚು ಅಂತಾರೆ. ನಾನು ರಾಜಕಾರಣಿಯಾಗಿ ನನ್ನ ಮೇಲೆ ಹಂಗೆ ಹೇಳ್ತಾರೆ. ಮತ್ತು ನಾನು ಕ್ರಿಕೆಟ್ 7ನೇ ತರಗತಿವರೆಗೆ ಅಷ್ಟೇ ಆಡಿದ್ದೆ. ಅದ್ರ ಬಗ್ಗೆ ಹೇಳಿದ್ರು ನನಗೂ. ನಮ್ಮ ಪಿಣ್ಣ ಅಂತ ಕರಿತೀವಿ, ನಾಗೇಂದ್ರ ಪಂಡಿತ್ ಅಂತ, ಅವರು ರಾಜ್ಯ ಮಟ್ಟದಲ್ಲೆಲ್ಲ ದೊಡ್ಡ ಆಟಗಾರರಾಗಿದ್ದರು. ಅವರೆಲ್ಲ ಏನು ಮಾತಾಡಿದ್ರು ಗೊತ್ತಿಲ್ಲ. ನನ್ನ ಗಮನಕ್ಕೆ ತಂದಾಗ ನಾನು ಡಿ ಸಿ ಗಮನಕ್ಕೆ ತಂದೆ. ನಮ್ಮೂರಾಗ ಹೆಲಿಪ್ಯಾಡ್ ಇದೆ ಸುಸಜ್ಜಿತವಾಗಿ, ಅಲ್ಲಿ ಆಂಬುಲೆನ್ಸ್ ಹೋಗೋ ಆಗಿದೆ, ಅಲ್ಲಿ ಫೈರ್ ಇಂಜಿನ್ ಹೇಗೂ 2-3 ಅಟ್ ಎ ಟೈಮ್ ಹೋಗ್ಬೇಕಲ್ಲ, ಅಂಥದ್ದೇನಾದ್ರು ಆದರೆ ಅದು ಆಗಬೇಕು ಅಂತ ಹೇಳಿದೆ. ಅದೇ ಹೇಳಿದ್ನಲ್ಲ, ನಮಗೆಲ್ಲ ಗೊತ್ತೇ. ಗೋಪಾಲಕೃಷ್ಣ ಅವ್ರು ಹೇಳಿದಾರೆ ಅಂತ ಹೇಳಿ ಡಿಸ್ಟ್ರಿಬ್ಯೂಷನ್ ಹಿಂಗೆ ಅಂದ್ಬಿಡ್ತಾರೆ. ಇದು ಅದಕ್ಕೆ ಏನು ಹೇಳೋದು ಸರ್? ಮತ್ತು ಅವ್ರು ನಡೀತಾ ಇದೆ, ನಡೀತಾ ಇದೆ, ನಡೆಸಲಿ. ಆದ್ರೆ ಇಂಥದ್ದು ರೈತರ ವಿಷಯದಲ್ಲೂ ಅಂದ್ರೆ ಇದನ್ನ ಹುಷಾರಿಂದ ನಿಮ್ಮೆಲ್ಲರೂ ವಿಶ್ವಾಸ ತಗೊಂಡು, ನಿಮ್ಮ ಸಲಹೆ ತಗೊಂಡು, ನ್ಯಾಯ ಕೋರ್ಟು ಅಧಿಕಾರಿಗಳು, ಲಾ ಆಫ್ ಲ್ಯಾಂಡ್ ಕಾನೂನು ಒಂದು ಕಡೆ, ಲಾ ಆಫ್ ಲ್ಯಾಂಡ್ ಒಂದು ಕಡೆ, ಅದನ್ನ ಇಟ್ಕೊಂಡು ಹೋಗ್ಬೇಕು ಸರ್. ಅವ್ರಿಗೇನಂದ್ರೆ ದೊಡ್ಡವ್ರ ಮಕ್ಕಳು, ಅಧಿಕಾರ. ಮತ್ತು ನಾನು ಅದೇ ಥರ ಇದ್ದೀನಿ ಬಂಗಾರಪ್ಪನವ್ರ ಅಂತ ಹಿಂಗೆ ಅನ್ನೋರು. ಅದು ಏನು ಹೇಳೋದು? ನಾನು ಬಡವ ಆ ವಿಷಯದಲ್ಲೆಲ್ಲ. ನಾನು ಅದ್ರಲ್ಲಿ ತಜ್ಞ ಅಲ್ಲ, ನಾನು ಇದು ಮಾಡೋದಕ್ಕೆ ಕೊಡಿ, ಪರ್ಮಿಷನ್ನು ಕೊಡಬೇಕು, ಜನ ಹತ್ತಲಿ. ಆದ್ರೆ ಹೆಲಿಪ್ಯಾಡ್ ಇದೆಯಲ್ಲ ಅಲ್ಲಿ ಕೊಡಿ ಅಂತ ಡಿ ಸಿಗೆ ನಾನೇ ಮಾತಾಡಿದ್ದೆ. ಹೇಳಿ. ಇಲ್ಲ, ರಾಜಕಾರಣಿಗಳು ತಪ್ಪಿದೆ. ನಮ್ಮ ಜನರು ದಡ್ಡರಿದ್ರು, ಎಜುಕೇಶನ್ ಇರಲಿಲ್ಲ. ನಾವೆಲ್ಲ ಬಂದಾಗ ನಾನು 100 ಸರಿ ಹೇಳಿರ್ಬೋದು ಬಂಗಾರಪ್ಪನವ್ರಿಗೆ ಮತ್ತು ತಿಮ್ಮಪ್ಪನವ್ರಿಗೆ. ಆವಾಗ ನಾನು ಚೆನ್ನಾಗೂ ಇದ್ದೆ ಅಷ್ಟೊತ್ತಿಗೆ. ಅವ್ರ ಅಧಿಕಾರ ಪೂರ್ತಿ ಫುಲ್ ಟೈಮ್ CM ಆಗೋತಿ. ನಾನು ಕಾರ್ಗಿರೆಲ್ಲ ಇಟ್ಬಿಟ್ಟಿದ್ದೆ 87 ಇಸ್ವಿಯಿಂದ. ಪಿಟಿ ಬಂದ್ಬಿಡ್ತಾನೆ ಇವನೊಬ್ಬ, ಯಾವ ನೋಡು ಸಾರಾವತಿ ಅನ್ನೋದು ಅಂದ್ರು. ಅಂದಿದ್ದು ಇದೇ ಕಿವಿಲಿ ಕೇಳಿಸ್ಕೊಂಡಿನಿ. ಹಾಗಂತ ನಾನು ಅವ್ರ ಮೇಲೆ ಸಿಟ್ಟು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಲೀಡರ್ ಅವರು ಏನು ಹೇಳಿದ್ರು ನಮ್ಗೆ ಹೆಮ್ಮೆ ಅನ್ಸೋದು. ಸಾಧ್ಯ ಇತ್ತು ಸರ್. ಆಗ ನಾವೇ ಬರ್ಕೊಳೋದಲ್ಲ, ನಮ್ಮ ಕೈಲೇ ಇತ್ತು, ಅರಣ್ಯ ನಮ್ಮದೇ ಇತ್ತು ಆಗ. ಅದು ಹೇಳಿದ್ರೆ ಏನಾಗಲ್ಲ ಬಿಡು ಅಂದ್ರು. ಅವ್ರು ಇರೋವ್ರಿಗೆ ಏನು ತೊಂದರೆನೂ ಆಗ್ಲೂ ಇಲ್ಲ, ನಮಗೂ ಹಂಗೆ ಅನ್ನಿಸ್ತು. ಕಾನೂನು ಕೋರ್ಟ್ ಆರ್ಡರ್ಗಳು ಅದು. ಮತ್ತೆ ಇದು ಬಂತಲ್ಲ, ಇದು 1980 ಕನ್ಸರ್ವೇಷನ್ ಆಕ್ಟ್. ಅದು 1980 ಆಕ್ಟ್ ಅಂದ್ರೂ ಕೂಡ ಅದಕ್ಕೆ ಎಫೆಕ್ಟಿವ್ ಬಂದಿದ್ದು 96 ಗೋದಾವರ್ಮನ್ ಕೇಸ್ ಅಂತ ಒಂದು ನಡೀತು. ಆ ಕೇಸ್ನಲ್ಲಿ ಈ ಕಾನೂನು ಇದೆಯಲ್ಲ ಅಂತ ನೆನಪು ಮಾಡ್ತು ಸುಪ್ರೀಂ ಕೋರ್ಟು. ಈಗಲೂ ಸುಪ್ರೀಂ ಕೋರ್ಟು ಕ್ಲೀನಾಗಿ ಹೇಳಿದೆ ಸರ್, ನಮಗೆ ವ್ಯಯದಾನ ಇಲ್ಲ, ನಾನು ಅಧಿಕಾರದಾಗಿಲ್ಲ. ಇಂಥದ್ದೊಂದು ಆದೇಶ ನಂಗೆ ಸಿಕ್ಕಿದ್ರೆ ನಾನೇ CM ಯಡಿಯೂರಪ್ಪನ ಕೂರಿಸಿ ಕಮಿಟಿ ಹಾಲಲ್ಲಿ, ಬೆಂಗಳೂರಿನಲ್ಲಿ ಕಮಿಟಿ ಹಾಲ್ ಅಂತೀವಲ್ಲ, ಅಲ್ಲಿ ಕೂರಿಸಿ ಮಾತಾಡ್ಸಿದೀವಿ ಸರ್. ಎಲ್ಲ ಸಭೆ ಕರೆಸಿ ಯಡಿಯೂರಪ್ಪನವ್ರನ್ನ CM ಕೂರಿಸಿ ಮಾತಾಡಿದ್ವಿ, ಮೀಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಬೊಮ್ಮಾಯಿ CM ಆದ್ರು, ಬೊಮ್ಮಾಯಿ ಅವ್ರ ಕೂರಿಸಿ ಮಾಡಿದ್ವಿ. ಆಗ ಕೇಂದ್ರ ಸರ್ಕಾರದ ಅನುಮತಿ ಪಡಿಬೇಕು ಅಂತ ಆಯ್ತು. ಕೇಂದ್ರ ಸರ್ಕಾರ ಕಳಿಸಿದ್ವಿ. ಕೇಂದ್ರ ಸರ್ಕಾರದ ಅಷ್ಟೊತ್ತಿಗೆ ಮತ್ತೊಂದು ಕೋರ್ಟ್ ಆದೇಶ ಬಂತು, ಸುಪ್ರೀಂ ಕೋರ್ಟ್ ಅನುಮತಿ ಪಡ್ಕೊಳ್ಳಿ ಅಂತ ವಾಪಸ್ ಹಾಕಿದ್ರು. ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು, ಮಾರ್ಚಲ್ಲಿ ಬಂತು ಸರ್. ಮಾರ್ಚ್ 20ಕ್ಕೋ 21ಕ್ಕೋ ಮೇಗೆ ಎಲೆಕ್ಷನ್. ಮಾರ್ಚ್ ಎಲೆಕ್ಷನ್ ತೊಡಿಸ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ನಮ್ಮ ಸರ್ಕಾರ ಬರಲಿಲ್ಲ, ಈ ಸರ್ಕಾರ ಬಂದಿದೆ. ಈಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ಲೀನಾಗಿ ಹೇಳಿದೆ ಕೋರ್ಟು, ನೀವಿಬ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂತ್ಕೊಂಡು ಅಮಿಕಬಲ್ ಆಗಿ ಮಾಡ್ಕೊಂಬರ್ರಪ್ಪ ಅಂತ. ಮಾಡೋರಿಲ್ಲದೆ ಆಗಿದೆ. ಆ DC ಒಂದು ಸ್ವಲ್ಪ ಮುಂದುವರೆದಿದ್ರು, ಹಳೆ DC ಅವ್ರಿಗೆ ಹೆದರು ಪುಕ್ಕರಿದ್ರು, ಸ್ವಲ್ಪ ಮುಂದುವರೆದಿದ್ರು. ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡ್ಯಾರ ಸ್ವಾಮಿ ಅಂತ ಬಾರ್ದು ಕೋರ್ಟಿಗೆ ಹಾಕ್ರಿ ಇಬ್ರು ಸೇರಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ. ಕೋರ್ಟ್ ಒಪ್ಕೊಳ್ತದೆ. ಇವರು ಈಗ ಅವ್ರನ್ನ ಬಿಡಿಸೋ ಸ್ಥಿತಿ ಇಲ್ಲ, ಅವ್ರು ಅಲ್ಲೇ ಎಸ್ಟಾಬ್ಲಿಷ್ ಆಗಿದ್ದಾರೆ, ಅವ್ರಿಗೆ ಇವೆಲ್ಲ ಸವಲತ್ತು ಕೊಟ್ಟಿದ್ದೀವಿ, ಅಲ್ಲಿ ಅರಣ್ಯದ ಯಾವ ಲಕ್ಷಣಗಳು ಇಲ್ಲ ಅಂತ ಬರ್ದು ಹಾಕಿ ಮುಗೀತು. ಅದನ್ನ ಹಾಕ್ಬೇಕಾದ್ರೆ 9,000 ಎಕರೆ ಮಾಡೋದು, 13,000 ಎಕರೆ ಮಾಡೋದು, ಎಷ್ಟು 1,000 ಎಕರೆ ಇದೆಯೋ ಗೊತ್ತಿಲ್ಲ ಸ್ವಾಮಿ. ಯಾರ್ಯಾರು ಅರಣ್ಯ ತಮಗೂ ಗೊತ್ತಿದೆ, ಗಡಿ ಗುರ್ತಾಗಿ ಹೋಗಿದೆ, ಟ್ರಂಚ್ ಆಗಿದೆ ಅಥವಾ ರಸ್ತೆ ಬಂದಿದೆ. ಎಲ್ಲಾ ಮುಳುಗಡೆ ರೈತರಿಗೂ ಒಂದು ಗಡಿ ಅಂತ ತಾನಾಗಿ ನ್ಯಾಚುರಲ್ ಗಡಿ ಆಗಿ ಹೋಗಿದೆ. ಹಾಗೆ ಕೆಲವು ರಸ್ತೆಗಳು ಬಂದಿದ್ದಾವೆ, ಆಚೆ ದಾಟಂಗಿಲ್ಲ ಯಾರು. ಅದ್ರ ಈ ಕಡೆ ಒಳಗಡೆ ಯಾವ ಅರಣ್ಯದ ಕುರುಹುಗಳು ಇಲ್ಲ. ಅಲ್ಲಂತೂ ಶಾಲೆ ಇದಾವೆ, ಆಸ್ಪತ್ರೆ ಇದಾವೆ, ಇವೆಲ್ಲ ಹೇಳಿದ್ನಲ್ಲ. ಈಗ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ರಸ್ತೆ ಕೊಟ್ಟಿದ್ದಾರೆ, ಟಾರ್ ರೋಡ್ ಕೊಟ್ಟಿದ್ದಾರೆ.
ನಾವಂತೂ ಮುಳುಗಡೆ ಇದ್ದ ಹಳ್ಳಿಗಳಿಗೆಲ್ಲ ನನ್ನ ಅಧಿಕಾರದಾಗ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಟಾರ್ ರೋಡ್ ಮಾಡಿಕೊಟ್ಟಿದ್ವಿ. ಅದ್ರಾಗ ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಅದು ಶರಾವತಿ ಮುಳುಗಡೆ ರೈತರಿಗೆ ಆದ್ಯತೆ ಮೇಲೆ ಮಾಡಿದ್ವಿ ಅಧಿಕಾರ ಬಂದಾಗ. ಯಾವ ಊರಿಗೆ ರಸ್ತೆ ಇಲ್ಲ ಅಂತಿಲ್ಲ, ಇವ್ರಿಗೆ ಮಾತ್ರ ಇಲ್ಲ. ಇವರು 14 ಮನೆ ಇದಾವೆ, 6-7 ಕಿಲೋಮೀಟರ್ ಸ್ವಲ್ಪ ರಸ್ತೆ ಆಗಿದೆ ಹೇಳಿದ್ರು NRG. ಎಸ್ ಸರ್, ಇಶ್ಯೂ ಇರೋದು ಹೌದು ಸರ್. ನಾನು ಜೀವನ ಪರ್ಯಂತ ಇದು ಪರವಾಗಿ ಮಾತಾಡ್ತಾನೆ ಇದೀವಿ. ರಾಜಕೀಯ ಬಂಡವಾಳ ಮಾಡ್ಕೊಂಡಂಗೆ ಆಗಿದೆ ನಮ್ಗೊಂಥರ. ತಪ್ಪದು ನಮ್ದು. ಇಲ್ಲಿ ಹಂಗೆ ಎಲ್ಲಾ ರಾಜಕೀಯ ಪಕ್ಷದವ್ರು ಎಳಿತಾರೆ, ಇದ್ರಾಗೆ ಸಂಘಟನೆಯವರು ಎಳಿತಾರೆ, ಯಾರು ವ್ಯವಸ್ಥಿತವಾಗಿ ಮಾಡ್ತಾರೆ. ಈಗೊಂದು ಅವಕಾಶ ಇದೆ, ಅದು ನಾವು ಈಗಿನ ಮಂತ್ರಿ ಮತ್ತು ಈಗ ಅಧಿಕಾರದಾಗಿದ್ದವ್ರು ಮಾಡ್ಬೇಕು. ಎಲ್ಲರೂ ನಂದು ಅಧಿಕಾರಿಗಳು ಹೇಳ್ದಂಗೆ ಕೇಳೋದು ತಪ್ಪು, ದೊಡ್ಡ ತಪ್ಪು. ಥ್ಯಾಂಕ್ ಯು ಸರ್.